ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕುರಿತಾದ ಸಾಕಷ್ಟು ಚಿತ್ರಗಳು ಚಂದನವನದಲ್ಲಿ ತೆರೆ ಕಂಡಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವು ಕಡಿಮೆಯಾಗಿದ್ವು. ಈ ನಿಟ್ಟಿನಲ್ಲಿ ಶಬರಿಮಲೆ ಅಯ್ಯಪ್ಪ ಕುರಿತು ನೈಜ ಆಧಾರಿತ ಭಕ್ತಿ ಪ್ರಧಾನ ನೂತನ ಚಿತ್ರ ಮಣಿಕಂಠ ಚಿತ್ರದ ಮುಹೂರ್ತ ಇಂದು ಮಹಾಲಕ್ಷ್ಮಿ ಲೇಔಟ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿತು. ಸರ್ ತಲೆ ಬಗ್ಸಿ ಸರ್. ಕನ್ನಡದಲ್ಲಿ ಹೊಸದಾಗಿ ಮಣಿಕಂಠ ಅಂತ ಹೊಸ ಸಿನಿಮಾ ಬರ್ತಾ ಇದೆ. ಆ ಅಯ್ಯಪ್ಪ ಅಂದರೆ ನಾನು ಇದ್ದೀನಿ ಕಣ್ರಪ್ಪ ಅಂತಾನೆ, ಯಪ್ಪ ನೀನಿಲ್ಲ ಅಂದರೆ ನೀವೇ ಇಲ್ಲ ಕಣಪ್ಪ ಅಂದ್ಬಿಡ್ತಾನೆ. ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು. ನಮ್ಮ ಮಕ್ಕಳಂತೂ ಸಿನಿಮಾನೇ ನೋಡಲ್ಲ. ನಾವು ಯಾವಾಗೋ ಜ್ಞಾನ ಬಂದಾಗ ನೋಡ್ತೀವಿ. ದಯವಿಟ್ಟು ಮಕ್ಳಿಗೂ ಸಿನಿಮಾ ನೋಡೋದು ಕಲಿಸಿ, ನಾವು ನೋಡಬೇಕು. ಕನ್ನಡ ಸಿನಿಮಾ ಹಿಂಗೇ ಉಳಿಬೇಕು, ಬೆಳಿಬೇಕು. ಅಯ್ಯಪ್ಪ ಅಂದರೆ ಮಣಿಕಂಠ ಅಂದರೆ ಅಯ್ಯಪ್ಪ. ಹೆಸರು ಸಾವಿರಾರು. ನಮಸ್ಕಾರ ಕಣೋ ಅಕ್ಕ, ನಮಸ್ಕಾರ ಕಣಕ್ಕೋ. ಏನೋ ಗಂಗಕ್ಕ ಮೈಕ್ ಹಿಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ಟೋಣ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇನ್ಮೇಲೆ ನಿಂತವು ಬರ್ತಾ ಇರ್ತವೆ ಅಣ್ಣ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ, ನೀವು ಕೊಟ್ಟಿರೋ ಪ್ರೀತಿ ಭಿಕ್ಷೆ. ಇವಾಗ ನನಗೆ ದೇವ್ರ ದಿಂಡ್ರು ಅಂದರೆ ಭಯ ಐತೆ ಅಣ್ಣ, ಭಕ್ತಿ ಒಂದಿಲ್ಲ. ಇವಾಗ ಮಣಿಕಂಠ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ ಎಲ್ಲ ದೇವ್ರಿಚ್ಛೆ, ಮಣಿಕಂಠನ ಇಚ್ಛೆ ಸಿಕ್ಕಿದೆ ಕಣಣ್ಣ. ಸಿಕ್ಕಿದ್ದು ಬಾಚ್ಕೊಂಡು ತಪ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು. ಭಕ್ತಿ ಪ್ರಧಾನ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಬರ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಅಂತ. ಈ ಸಿನಿಮಾಗೆ ನಾನು ಕ್ಯಾಮ್ರಾಮ್ಯಾನ್ ಹಾಗೂ ಎಡಿಟಿಂಗ್ ಕೆಲಸವನ್ನು ಮಾಡ್ತಿದ್ದೀನಿ. ಮಣಿಕಂಠ ಅಂದರೆ ಮೊದಲು ನನಗೆ ನೆನಪು ಬರೋದೇ ಅಯ್ಯಪ್ಪ ಸ್ವಾಮಿಯ ಹುಟ್ಟ ಹೆಸರು. ಹಾಗೆ ಈ ಸಿನಿಮಾನು ಅಯ್ಯಪ್ಪ ಸ್ವಾಮಿ ಭಕ್ತ ಏನೇನು ನಡೆಯುತ್ತೆ ಅವನ ಜೀವನದಲ್ಲಿ ಅಂತ ನಾವು ತೋರಿಸ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಇದು ಬೆಂಗಳೂರು, ಶಬರಿಮಲೆ ಈ ಥರ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಎಲ್ಲ ಹೊಸಬ್ರು ಅಂತ ಹೇಳ್ತಾ ಇದ್ದೀವಿ. ಬಟ್ ಎಲ್ರಿಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಹಿಂದೆ 3 ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ. ಹಿರಿಯ ನಿರ್ದೇಶಕರಾದ ಮಂಡ್ಯ ನಾಗರಾಜ್ ಸರ್ ಜೊತೆ 2 ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕು ಮತ್ತು ಎಡಿಟಿಂಗ್ ಕೂಡ ಮಾಡಿದ್ದೀನಿ. ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇದೆ. ಹೊಸಬ್ರಲ್ಲ, ತಂಡ ಹೊಸದು, ಆದರೆ ಕೆಲಸ ಮಾಡ್ತಿರೋರು ಹೊಸಬ್ರಲ್ಲ. ದಯವಿಟ್ಟು ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹಿಸಿ. ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಬಂದು ನಮ್ಮ ಸಿನಿಮಾ ನೋಡಿ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸ್ವರೂಪ್ ಅಂತ. ನಾನು ಸಂಗೀತ ನಿರ್ದೇಶನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಸಿನಿಮಾಗೆ. ಆ್ಯಕ್ಚುಲಿ ಕತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಸಂತೋಷ್ ಸಿನಿಮಾ ಸರು ಅವರು ನಿಜವಾದ ಅವರ ಜೀವನದಲ್ಲಿ ನಡೆದಿರುವಂಥದ್ದು ಮಣಿಕಂಠನ ಪವಾಡ ಏನು ಅವ್ರ ಜೀವನದಲ್ಲಿ ನಡೆದಿದೆ ಅದನ್ನು ಕಥೆಯಾಗಿ ನಿರ್ದೇಶನ ಮಾಡೋಕ್ಕೆ ಬರ್ತಾಯಿದ್ದಾರೆ. ಆ್ಯಕ್ಚುಲಿ ಈ ಕಥೆಯಲ್ಲಿ ಲಾಸ್ಟ್ 15 ನಿಮಿಷ ಮಾತ್ರ ಎಲ್ಲರೂ ಕೈ ಮುಗಿದು ನೋಡಬೇಕು, ಆ ಥರ ಬಂದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನಲ್ಲಿ ಮೊದಲನೇ ಚಿತ್ರೀಕರಣ ನಡೀತಿರೋದು ಮಣಿಕಂಠ ಚಿತ್ರ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ, ಬೆಂಬಲ ಇರಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಏನು ಇವತ್ತು ಮಣಿಕಂಠ ಸಿನಿಮಾ ಮಾಡ್ತಾಯಿದ್ದೀವಿ. ಇದು ಒಂದು ನಿಜವಾದ ಕತೆ ಮಾಡ್ತಾ ಇರೋದು. ನೋಡಿ, ನಿಮಗೆ ಗೊತ್ತಿರೋ ಥರನೇ ಅಯ್ಯಪ್ಪ ಸ್ವಾಮಿ ಸಿನಿಮಾಗಳು ಬಂದು ಎಷ್ಟೋ ವರ್ಷ ಆಗೋಯ್ತು ನಮ್ಮ ಕನ್ನಡದಲ್ಲಿ. ಸೊ ಇವತ್ತು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ನೋಡಿ, ಅಯ್ಯಪ್ಪಂದು ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲೂ ಅಯ್ಯಪ್ಪಂದು ಒಂದಲ್ಲ ಒಂದು ಪವಾಡ ಇರ್ತದೆ. ಅಯ್ಯಪ್ಪ ಪ್ರತಿಯೊಬ್ಬರು ಮಾಲೆ ಹಾಕಿರೋ ಅಂಥವ್ರು ನೀವು ಯಾರನ್ನೇ ಕೇಳಿ, ಒಂದು 10 ವರ್ಷ ಹೋಗೋರು, 5 ವರ್ಷ ಹೋಗೋರು ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರಂದರೆ ಅವ್ರ ಜೀವನದಲ್ಲಿ ಕೂಡ ಪವಾಡ ಇದ್ದೇ ಇರ್ತದೆ. ಸೊ ಆ ಪವಾಡ ನಮ್ಮ ಜೀವನದಲ್ಲೂ ಕೂಡ ನಡೆದಿದೆ. ನಾವು ಕೂಡ ಒಂದು ಅಯ್ಯಪ್ಪ ಸ್ವಾಮಿಗೆ ಒಂದು 24 ವರ್ಷ ಹೋಗಿದ್ದೀವಿ. ನಮ್ಮ ಜೀವನದಲ್ಲಿ ನಡೆದಿರೋವಂಥ ಕಥೆನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಒಂದು ತಾಯಿ ಸೆಂಟಿಮೆಂಟು, ಅದೇ ಥರ ಒಂದು ಲವ್ ಸ್ಟೋರಿ, ಅಯ್ಯಪ್ಪನ ಕತೆ, ಭಕ್ತಿ, ಮತ್ತು ಮಾಲೆ ಹಾಕರಿಗೆ ಯಾವ ಥರ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವತ್ತೇನೋ ಒಬ್ಬರು ಲೇಡೀಸಾಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಸೊ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಮಣಿಕಂಠಗೆ ಸಾಕಾರವಾಗಿ ಸಪೋರ್ಟ್ ಆಗಿ ಪ್ರತಿಯೊಬ್ಬರು ಮಣಿಕಂಠ ಯಾರ್ಯಾರು ಮಾಲೆ ಹಾಕಿರ್ತಾರೆ
ಅವ್ರು ಪ್ರತಿಯೊಬ್ಬರು ಕೂಡ, ಇದು ಅಯ್ಯಪ್ಪ ಸ್ವಾಮಿ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಬೇಕು, ಇದಕ್ಕೆ ಸಪೋರ್ಟ್ ಮಾಡಬೇಕು. ಏನಾರು ಕ್ವಶನ್ ಇದ್ದರೆ ನೀವು ಕೇಳಿ, ನಾನು ಹೇಳ್ತೀನಿ. ಅದೇನೇ ನಾಯಕ ನಟ ಕೂಡ ಸಿನಿಮಾ ಸ್ಪೆಷಲಾಗಿ ಏನು ಅಂದರೆ ನನ್ನ ಕುಟುಂಬದಲ್ಲಿ ಕೆಲವೊಂದು ವಿಚಾರ ನಡೆದಿರೋದನ್ನೇ ಇದರಲ್ಲಿ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದರಲ್ಲಿ ತಾಯಿ ಸೆಂಟಿಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಒಬ್ಬ ತಾಯಿ ಮಗನ ಸಂಬಂಧ ಪ್ಲಸ್ ಇಬ್ಬರು ತಾಯಿ ಮಗ ಮಾಲೆ ಹಾಕ್ತಾ ಇರ್ತಾರೆ, ಅದೊಂದು ಸೆಂಟಿಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಮಗ ಕೂಡ ಶಬರಿಮಲೆಗೆ ಹೋಗ್ಬೇಕಾದ್ರೆ ಒಂದು ಕೆಲವೊಂದು ಸಿಚುವೇಶನ್ಗಳಿದೆ. ಮತ್ತು ಸಿನಿಮಾದಲ್ಲಿ ಇಲ್ಲಿವರೆಗೂ ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಫೀಲು ಈ ಕತೆ ಮಾಡಿದ್ದೀನಿ, ತುಂಬ ಸ್ಪೆಷಲಾಗೈತೆ. ಅಯ್ಯಪ್ಪ ಸ್ವಾಮಿ ಪ್ರತಿಯೊಬ್ಬರು ಕೂಡ ಥಿಯೇಟ್ರಲ್ಲಿ ಕೂತು ನೋಡಿದಾಗ ಆ ಅನುಭವ ಇರುತ್ತಲ್ಲ, ಮೈ ಜುಮ್ ಅನಿಸುತ್ತೆ. ಆ ಥರ ಒಂದು ಕತೆ ಮಾಡಿದ್ದೀವಿ. ಈ ಕತೆಗೆ ಫಸ್ಟಿಂದ ಲಾಸ್ಟ್ವರೆಗೂ ರಿಲೀಸ್ ಆಗೋವರೆಗೂ ಪ್ರತಿಯೊಬ್ಬರು ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಬೇಕು. ನೀವು ಸಹಕಾರ ನೀಡಿದ್ರೆ ನಾವು ಪ್ರತಿ ವರ್ಷ ಕೂಡ ಅಯ್ಯಪ್ಪಂದು ನಿಜವಾದ ಕತೆ ಏನಿದೆ ಅದನ್ನು ತೋರಿಸೋವಂಥ ಕೆಲಸ ನಾವು ಮಾಡ್ತೀವಿ. ಅಯ್ಯಪ್ಪನ ಆಶೀರ್ವಾದ ಅಂತೂ ನಮಗಿದೆ, ಅಯ್ಯಪ್ಪರ ಭಕ್ತರ ಆಶೀರ್ವಾದ ಅಷ್ಟೇ ನಮಗೆ ಬೇಕಾಗಿರೋದು. ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ತಾ ಇರಿ ವಿಜಯ ವಿಶ್ವವಾಣಿ.